ನಾನೀಗ ಬಂದಿರೋದು ಗೋವಾದ ಪಣಜಿಯಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಅಗೌಡ ಕೋಟೆಯನ್ನು ನೋಡೋದಕ್ಕೆ. ಈ ಅಗೌಡ ಕೋಟೆ ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಕೋಟೆ. 1612ನೇ ಇಸ್ವಿಯಲ್ಲಿ ಪೋರ್ಚುಗೀಸರು ಈ ಕೋಟೆಯನ್ನು ನಿರ್ಮಾಣ ಮಾಡಿದರು. ಮುಖ್ಯವಾಗಿ ಆ ಸಂದರ್ಭದಲ್ಲಿ ಡಚ್ಚರು ಭಾರತಕ್ಕೆ ಆಗಮಿಸುವಂತಹ ನಿರೀಕ್ಷೆಯಲ್ಲಿದ್ದ ಅವರು ಡಚ್ಚರಿಂದ ರಕ್ಷಣೆಗೋಸ್ಕರವಾಗಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದರು. ಅಲ್ಲದೆ ನಂತರದ ದಿನಗಳಲ್ಲಿ ಕೂಡ ಈ ಕೋಟೆ ಅವರ ಒಂದು ಪ್ರಮುಖ ನೀರಿನ ಸಂಗ್ರಹವಾಗಿ ಮಾರ್ಪಟ್ಟಿತು. ಈ ಕೋಟೆಯ ಒಳಭಾಗದಲ್ಲಿ ಸುಮಾರು 27,30,000ಕ್ಕೂ ಹೆಚ್ಚು ಗ್ಯಾಲನ್ಗಳಷ್ಟು ನೀರನ್ನು ಸಂಗ್ರಹ ಮಾಡುವಂಥ ದೊಡ್ಡ ಟ್ಯಾಂಕನ್ನು ಇಟ್ಟಿದ್ದರು. ಒಂದು ಸಮುದ್ರ ತೀರದಲ್ಲಿಯೇ ಇರುವಂತಹ ಈ ಒಂದು ಕೋಟೆ, ಅದರ ಒಳಗಡೆ ಇರುವಂತಹ ಚಿಲುಮೆಯಿಂದ ನೀರನ್ನು ಸಂಗ್ರಹಿಸಿ ಇಡಲಾಗ್ತಿತ್ತು. ಈ ಕೋಟೆಯಲ್ಲಿ ನಂತರದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಯುದ್ಧ ಕೈದಿಗಳನ್ನು ಇಲ್ಲಿ ತಂದು ಇಡ್ತಾ ಇದ್ದಂತಹ ಕ್ಷೇತ್ರ ಕೂಡ ಇದೆ. ಅಂದರೆ ಈ ಜೈಲನ್ನು ನಂತರದಲ್ಲಿ ಕೈದಿಗಳನ್ನು ಇಡೋದಕ್ಕೆ ಕೂಡ ಬಳಸಲಾಯಿತು, ನೀರನ್ನು ಸಂಗ್ರಹಿಸುವುದಕ್ಕೆ ಬಳಸಲಾಯಿತು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ, ಮದ್ದುಗುಂಡುಗಳ ಸಂಗ್ರಹಕ್ಕಾಗಿ ಬಳಸಲಾಯಿತು. ಬೇರೆ ಬೇರೆ ಉದ್ದೇಶಗಳಿಗೆ ಈ ಕೋಟೆಯನ್ನು ಪೋರ್ಚುಗೀಸರು ಬಳಸಿದ್ರು. ಇವತ್ತು ಭಾರತ ಸರ್ಕಾರ ಇದನ್ನು ಉತ್ತಮವಾದಂತಹ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಬಂದಿದೆ. ನಾವೀಗ ನೋಡಲಿಕ್ಕೆ ಹೋಗೋದು ಅಗೌಡ ಕೋಟೆಯನ್ನು. ಇದು ಅಗೌಡ ಕೋಟೆಯ ಪ್ರವೇಶದ ಭಾಗ. ಕೋಟೆಯ ಹಲವಾರು ಮೆಟ್ಟಿಲುಗಳನ್ನು ಹಾಗೆ ಹತ್ತಿ ಮೇಲೆ ಬಂದ ಮೇಲೆ ಈ ಭಾಗದಿಂದ ಕೋಟೆಯ ಒಳಭಾಗಕ್ಕೆ ಪ್ರವೇಶ ಇದೆ. ಇದು ನೀರು ಸಂಗ್ರಹಣಾ ಭಾಗದ ಪ್ರವೇಶ ದ್ವಾರ. ಈ ಒಂದು ಕೋಟೆಯ ಭಾಗದಲ್ಲಿ ಅಗೌಡ ಜೈಲು ಕೂಡ ಇದೆ. ಇದು ಮೇಲ್ಭಾಗವಾದರೆ ಕೆಳಗಿನ ಭಾಗದಲ್ಲಿ ಜೈಲು ಮತ್ತು ಮದ್ದುಗುಂಡುಗಳ ಸಂಗ್ರಹಣಾ ಭಾಗ ಎಲ್ಲವೂ ಕೂಡ ಇದೆ. ಈ ಭಾಗದಿಂದ ನಾವು ಪ್ರವೇಶವನ್ನು ಮಾಡ್ತೇವೆ. ಸಂಪೂರ್ಣವಾದಂತಹ ಈ ಕೋಟೆ ಜಂಬಿಟಿಗೆಯಿಂದ ಕಟ್ಟಿರುವಂತಹ ಕೋಟೆಯಾಗಿದ್ದು ಇವತ್ತಿಗೂ ಕೂಡ ಗಟ್ಟಿಮುಟ್ಟಾಗಿದೆ. ಜಂಬಿಟಿಗೆಯಿಂದ ಕಟ್ಟಿರುವಂತಹ ಕೋಟೆ, ಒಳಗಡೆ 400 ವರ್ಷಗಳಷ್ಟು ಹಳೆಯದಾದಂತಹ ಕೋಟೆ ಇದು. ಇಲ್ಲಿಂದ ನೋಡಿ ಕೋಟೆಯ ಒಳಭಾಗಕ್ಕೆ ಪ್ರವೇಶ ಮಾಡ್ತೇವೆ. ಇಲ್ಲಿ ಮೇಲ್ಗಡೆ ಮೆಟ್ಟಿಲುಗಳನ್ನು ಹತ್ತಿ ಕೂಡ ಹೋದರೆ ಕೋಟೆಯ ಮೇಲಿನ ಭಾಗಕ್ಕೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾವಿಲ್ಲಿ ಈ ಭಾಗದಿಂದ ಪ್ರವೇಶವನ್ನು ಮಾಡಿದರೆ ಇದರ ಗೋಡೆಗಳ ಮೇಲೆ ಗೋವಾದಲ್ಲಿರುವಂತಹ ಓಲ್ಡ್ ಚರ್ಚ್ ಮತ್ತು ಹಲವಾರು ಗೋವಾದ ವಿಶೇಷ ದೇವಸ್ಥಾನಗಳು ಇತ್ಯಾದಿಗಳ ಹಳೆಯ ಮತ್ತು ಹೊಸ ಫೋಟೋಗಳನ್ನೆಲ್ಲವನ್ನು ಕೂಡ ಹಾಕಿದ್ದಾರೆ. ಈಗ ನಾವು ಅಗೌಡ ಕೋಟೆಯ ಒಳಭಾಗವನ್ನು ಪ್ರವೇಶ ಮಾಡಿದ್ದೇವೆ. ಇಲ್ಲಿ ಮೇಲ್ಭಾಗದಲ್ಲಿ ಜನರು ನಡೀತಾ ಇರೋದು ಕಾಣ್ತಾ ಇದೆ ನೋಡಿ. ನಾನು ಹಿಂದೆ ತೋರಿಸಿದೆ, ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಆ ಭಾಗಕ್ಕೆ ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿದೆ. ಇದು ಲೈಟ್ ಹೌಸ್, ಗೋವಾದ ಅತ್ಯಂತ ಎತ್ತರವಾದಂತಹ ಭಾಗದಲ್ಲಿರುವಂತಹ ಒಂದು ಲೈಟ್ ಹೌಸ್ ಇಲ್ಲಿದೆ. ಹಾಗೂ ಇಲ್ಲಿ ವಿಸ್ತಾರವಾಗಿ ಕಾಣುವಂಥದ್ದು ನೀರು ಸಂಗ್ರಹಣಾ ಪ್ರದೇಶ. ಅಗೌಡ ಪೋರ್ಟ್ನಲ್ಲಿ ಲೈಟ್ ಹೌಸ್ ಕೂಡ ಇತ್ತು. ಇದು ಲೈಟ್ ಹೌಸ್ನ ಒಂದು ಚಿತ್ರ. ಸುತ್ತಲೂ ಕೋಟೆ ಕಟ್ಟಲಾಗಿದೆ. ಇಲ್ಲಿರುವಂಥದ್ದು ನೀರು ಸಂಗ್ರಹಣಾ ಕೇಂದ್ರ ಆಗಿತ್ತು. ಇದಕ್ಕೆ ಇಲ್ಲಿಂದ ಒಳಭಾಗಕ್ಕೆ ಹೋಗುವಂತಹ ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ಈಗ ಪ್ರವೇಶ ನಿಷಿದ್ಧವಾಗಿದೆ, ಹೀಗೆ ಬೀಗ ಹಾಕಲಾಗಿದೆ. ಒಟ್ಟು ಈ ಒಂದು ಭಾಗದಲ್ಲಿ 23,70,000 ಗ್ಯಾಲನ್ಗಳಷ್ಟು ನೀರನ್ನು ಸಂಗ್ರಹಿಸಿಡ್ತಿದ್ರು. ನೋಡಿ ಇಲ್ಲಿ ಯಾವ ರೀತಿಯಾದಂಥ ಸೌಂಡು ಬರ್ತಾ ಇದೆ. ಕಾಣ್ತಾ ಇರೋದು ಲೈಟ್ ಹೌಸ್. ಈಗ ನಾನು ನಿಂತಿರೋದು ನೀರು ಸಂಗ್ರಹಣೆ ಮಾಡ್ತಾ ಇದ್ದಂತಹದ್ದನ್ನು ಇಲ್ಲಿ ನೋಡ್ತೇವೆ. ಸುತ್ತಲೂ ಗೋಡೆಯನ್ನು ಕಟ್ಟಿದ್ರು. ಕೆಲವು ಕಡೆಗೆ ಮದ್ದುಗುಂಡುಗಳನ್ನು ಸಂಗ್ರಹ ಮಾಡಿಡ್ತಿದ್ರು. ಕೋಟೆಯ ಸುತ್ತಲಿನ ಭಾಗದಲ್ಲಿ ಈ ರೀತಿಯಾದಂತಹ ಕಂದಕವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದರು. 2 ಗೋಡೆಗಳ ಮಧ್ಯದಲ್ಲಿ ಕಂದಕ ಇರ್ತಿತ್ತು. ಅವುಗಳಲ್ಲಿ ಬಹುಶಃ ನೀರಿನ ಸಂಗ್ರಹ ಇದ್ದು ಮೊಸಳೆ ಇತ್ಯಾದಿ ಪ್ರಾಣಿಗಳನ್ನು ಬಿಡುತ್ತಿದ್ದಿರಬಹುದು.
ಇವರಿಗೆ ಮರಾಠರು ಮತ್ತು ಡಚ್ಚರಿಂದ ರಕ್ಷಣೆಯನ್ನು ಮಾಡಿಕೊಳ್ಳೋದು ತುಂಬ ಅಗತ್ಯವಾಗಿತ್ತು. ಅವರ ದಾಳಿಯನ್ನು ಎದುರಿಸಲಿಕ್ಕೆ ಮತ್ತು ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಈ ಕೋಟೆಯನ್ನು ಮುಖ್ಯವಾಗಿ ಬಳಸ್ಕೊಳ್ತಿದ್ರು. ಇಲ್ಲಿ ಇಂತಹ ಕಂದಕಗಳನ್ನು ಕೋಟೆಯ ಸುತ್ತಲೂ ಕೂಡ ನಾವು ಕಾಣ್ತೇವೆ. ಈ ಕೋಟೆಯ ಮೇಲಿನ ಭಾಗವನ್ನು ನೋಡಿ ಮುಗಿಸಿದ್ವಿ. ಕೆಳಗಿನ ಭಾಗದಲ್ಲಿ ಆಗೌಡ ಜೈಲು, ಈ ಒಂದು ಭಾಗದಲ್ಲಿ ಬಂಧಿಸಿಟ್ಟಂಥ ಕೈದಿಗಳನ್ನು ಇಲ್ಲಿ ತಂದು ಇಡ್ತಾಯಿದ್ರು. ಇಲ್ಲಿ ಹಲವಾರು ಜೈಲಿನ ಸೆಲ್ಗಳನ್ನು ನಾವು ಕಾಣಬಹುದು. ಇದೊಂದು ಅರಬ್ಬಿ ಸಮುದ್ರದ ತೀರದಲ್ಲಿಯೇ ಇದೆ. ಇದರ ಒಳಭಾಗವನ್ನು ನಾವು ಪ್ರವೇಶ ಮಾಡಿದ್ರೆ ಈ ರೀತಿಯಾಗಿ ಮೇಲ್ಭಾಗವನ್ನು ಮರದಿಂದ ನಿರ್ಮಾಣ ಮಾಡಿದ್ರು. ಈ ಜೈಲಿನ ಪ್ರವೇಶವನ್ನು ಮಾಡುವಾಗ ಬೇರೆ ಬೇರೆ ರೀತಿಯಾದಂತಹ ದ್ವಾರಗಳು ಕೂಡ ನಮಗೆ ಕಾಣ್ತವೆ. ಯಾವ ಭಾಗದಿಂದ ನಾವು ಪ್ರವೇಶವನ್ನು ಮಾಡಿದ್ದೇವೆ ಎಂದೇ ತಿಳಿಯೋದಿಲ್ಲ. ಬೇರೆ ಬೇರೆ ಭಾಗದಿಂದ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಈ ಸಮುದ್ರ ತೀರದಲ್ಲಿ ಉದ್ದನೆಯದಾಗಿ ಹೀಗೆ ಜೈಲನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಕೈದಿಗಳು ತಪ್ಪಿಸ್ಕೊಂಡು ಹೋಗುವ ಹಾಗಿರಲಿಲ್ಲ. ಇವರ ಶತ್ರುಗಳನ್ನು ಅವರು ಈ ಭಾಗಕ್ಕೆ ತಂದು ಬಂಧಿಸಿಡ್ತಾಯಿದ್ರು. ಇಲ್ಲೆಲ್ಲ ಕೂಡ ಇವತ್ತು ಅವರು ಬಂಧಿಸಿಡ್ತಾ ಇದ್ದಂತಹ ಸ್ಥಳಗಳನ್ನು ಹಾಗೂ ರಕ್ಷಣೆಗಾಗಿ ಈ ಭಾಗದಲ್ಲಿ ಇಟ್ಟಿರುವಂತಹ ಶಸ್ತ್ರಾಗಾರವನ್ನು, ಅದೇ ರೀತಿಯಾಗಿ ಜೈಲಿನ ಕೆಲವೊಂದಿಷ್ಟು ಭಾಗವನ್ನು ಇವತ್ತು ಮ್ಯೂಸಿಯಂ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಸುತ್ತಲೂ ಇರುವಂಥ ಸಮುದ್ರಗಳು, ಗೋಡೆಗಳು ಇವೆಲ್ಲ ಕಾಣ್ತವೆ. ಕೆಲವೊಂದು ಮ್ಯೂಸಿಯಮನ್ನು ಕೂಡ ನೋಡ್ತೇವೆ. ಅದರಲ್ಲಿ ಪೋರ್ಚುಗೀಸರು ಯಾವ ರೀತಿಯಾಗಿ ಜೈಲಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಅಂತ ಕೂಡ ನಮಗೆ ತಿಳಿದು ಬರ್ತದೆ. ಮ್ಯೂಸಿಯಂನ ಒಳಭಾಗವನ್ನು ಪ್ರವೇಶ ಮಾಡಿದರೆ ಇಲ್ಲಿ ಪ್ರಾಚೀನ ಕಾಲದ ನಾಗರಿಕತೆಗಳ ಕುರಿತಾಗಿ ಕೂಡ ತಿಳಿಸುವಂತಹ ಹಲವಾರು ಸಂಗ್ರಹಗಳಿದ್ದಾವೆ. ಇದೊಂದು ಪ್ರಮುಖವಾದಂತಹ ಜೈಲಿನ ಇನ್ನೊಂದು ಭಾಗ. ಇಲ್ಲಿ ಯಾರ್ಯಾರನ್ನು ಕೈದಿಗಳನ್ನಾಗಿ ಇಟ್ಟಿದ್ರು ಎಂಬುದರ ಒಂದು ಲಿಸ್ಟನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿಂದ ಈ ಶತ್ರುಗಳು ಸಮುದ್ರ ಮಾರ್ಗದ ಮೂಲಕ ಬಂದರೆ ನೋಡಲಿಕ್ಕೆ ಅಂತ ವ್ಯವಸ್ಥೆಗಳಿದ್ವು. ಕಬ್ಬಿಣದ ತೋಪುಗಳನ್ನು ಕೂಡ ಇಲ್ಲಿ ಇಟ್ಟುಕೊಂಡು ಈ ಒಂದು ಭಾಗವನ್ನು ರಕ್ಷಣೆ ಮಾಡ್ತಾಯಿದ್ರು. ಮದ್ದುಗುಂಡುಗಳ ಸಂಗ್ರಹ ಕೂಡ ಇಲ್ಲಿ ಇರ್ತಿತ್ತು. ನೋಡಿ, ಜೈಲಿನ ಒಳಭಾಗದಲ್ಲಿ ಮಹನೀಯರುಗಳನ್ನು ಇಟ್ಟಿದ್ದರಿಂದಾಗಿ ಅವರುಗಳ ಪ್ರತಿಕೃತಿಗಳನ್ನು ಕೂಡ ಇಲ್ಲಿ ಮಾಡಿಡಲಾಗಿದೆ. ಇದೆಲ್ಲ ಕೂಡ ಆಗೌಡ ಜೈಲಿನ ಒಳಭಾಗ. ಈ ಜೈಲಿನಲ್ಲಿ ಹಲವಾರು ಭಾರತೀಯರನ್ನು ಈ ಥರ ಶಿಕ್ಷೆಗೊಳಪಡಿಸ್ತಾ ಇದ್ದಂತಹ ಸನ್ನಿವೇಶಗಳು ಕೂಡ ಮಾಡಿಟ್ಟಿದ್ದಾರೆ. ಡಚ್ಚರನ್ನು ಕೂಡ ಕೈದಿಗಳನ್ನಾಗಿ ಮಾಡಿಟ್ಟಿದ್ರು. ಹಲವಾರು ಭಾರತೀಯರು ಇಲ್ಲಿ ಬಂಧಿಸಲ್ಪಟ್ಟವರು ಇಲ್ಲಿಯೇ ತಮ್ಮ ಜೀವನದ ಕೊನೆಯ ಸೆಳೆದಿದ್ದು ಕೂಡ ಇದೆ. ಆ ರೀತಿಯಲ್ಲಿ ಇಲ್ಲಿ ನೋಡಿ, ಶಿಕ್ಷೆಗೊಳಪಡಿಸ್ತಾ ಇರುವಂತಹ ಸನ್ನಿವೇಶ, ಯಾವ ರೀತಿಯಲ್ಲಿ ತೂಗು ಹಾಕಿಕೊಂಡು ಅದು ಉಲ್ಟಾ ರೀತಿಯಲ್ಲಿ ತಿರುಗಿಸಿ ತೂಗು ಹಾಕಿದ್ದಾರೆ. ಇನ್ನು ಕೆಲವೊಂದಿಷ್ಟು ಭಾಗ ಜೈಲಿನ ಭಾಗಗಳು ಹೇಗಿದ್ದು ಅಂದರೆ ಅಲ್ಲಿಯೇ ಮೇಲಿನ ಅಂತಸ್ತು, ಕೆಳ ಅಂತಸ್ತು ಅಂತೆಲ್ಲ ಮಾಡಿದ್ರು. ಇದರ ಒಳಭಾಗ ಕೆಲವೊಮ್ಮೆ ಮರದ ನೆಲ ಮತ್ತು ಮೇಲ್ಛಾವಣಿ ಕೂಡ ಮರದಿಂದ ಮಾಡಲ್ಪಟ್ಟಿತ್ತು. ತುಂಬ ಮಳೆಯಾಗ್ತಾ ಇರುವಂತಹ ಪ್ರದೇಶ ಕೂಡ ಆಗಿರೋದ್ರಿಂದ ಈ ಭಾಗವನ್ನು ಹೆಚ್ಚು ಇಂದಿನ ಹಾಗೆ ಸಿಮೆಂಟನ್ನು ಬಳಸಿ ಮಾಡದೇನೆ ಮರದಿಂದ ತಯಾರಿಸಿ ಮಾಡ್ತಾಯಿದ್ರು. ಹಾಗೂ ಗೋವಾ ಸಹಜವಾಗಿ ಹೆಚ್ಚಿನ ಕಾಲ ಉಷ್ಣತೆಯಿಂದ ಕೂಡಿರುವಂಥ ಸಮುದ್ರದ ದಡದಲ್ಲಿ ಇದೆ. ಈ ಜೈಲಿನ ಭಾಗದಲ್ಲಿಯೇ ಜೈಲಿನ ಅಧಿಕಾರಿಗಳು ಕೂಡ ವಾಸವಾಗ್ತಿದ್ದಂಥ ಪ್ರದೇಶಗಳು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಕೂಡ ಜೈಲಿನಲ್ಲಿ ಕೈದಿಗಳನ್ನು ಇಡ್ತಾ ಇದ್ದಂತಹ ಪ್ರದೇಶಗಳು. ಜೈಲಿನ ಆವಾರ ಅಂತ ಹೇಳ್ಬೋದು. 2-3 ಅಂತಸ್ತುಗಳಲ್ಲಿ ಇದನ್ನು ಇಟ್ಟಿದ್ದರು. ಇದರ ಒಂದು ಮೇಲ್ಭಾಗದಲ್ಲಿ ಇವರು ಆಗೌಡ ಕೋಟೆಯನ್ನು ಕಟ್ಕೊಂಡಿದ್ದು. ಇದೆಲ್ಲ ಕೋಟೆಯ ಭಾಗಗಳೇ ಆದರೂ ಕೂಡ ಈ ಕೆಳಭಾಗ ಜೈಲಿನ ಭಾಗ ಮತ್ತು ಮೇಲಿನ ಭಾಗ ಸಂಗ್ರಹದ ಭಾಗ ಅಂತ ಕರೆಯಲ್ಪಡ್ತದೆ.